ನಮ್ಮೂರಲ್ಲಿ ಹಬ್ಬ ಮಾಡೋ ರೀತಿನ ಈ ಪಾರ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೆಳಗಿನ ಜಾವ 4 ಗಂಟೆ ರಾತ್ರಿಗೆ ನಮ್ಮೂರಿಗೆ ದೇವ್ರು ಬರುತ್ತೆ. ಸೊ ನಾವು ಅಷ್ಟೊತ್ತಿಗೆ ನಮ್ಮ ಮನೇಲೆಲ್ಲ ತೊಂಬಿಟ್ಟು ಆರತಿನ ರೆಡಿ ಮಾಡ್ಕೊಂಡಿರ್ತೀವಿ. ಆರತಿನ ತಲೆ ಮೇಲೆ ಎತ್ಕೊಂಡು ಹೆಣ್ಮಕ್ಳೆಲ್ಲ ದೇವ್ರ ಹಿಂದೆ ಹೋಗಬೇಕು. ದೇವರು ಬರ್ತಾ ಇದೆ ಅಂತ ಗೊತ್ತಾಗೋದು ಆ ಟಮಟೆ ಸೌಂಡು ಮತ್ತು ಆ ಪಟಾಕಿ ಸೌಂಡ್ಗೆ ಗೊತ್ತಾಗುತ್ತೆ. ಸೊ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಬೇಗ ಬೇಗ ಆರತಿ ಎತ್ಕೊಂಡು ಮನೆ ಮುಂದೆ ನಿಂತಿರ್ತಾರೆ. ಮತ್ತೆ ದೇವರು ನಮ್ಮೂರು ರೌಂಡ್ ಫುಲ್ ಹಾಕುತ್ತೆ. ಅಲ್ಲಿ ತನಕನೂ ನಾವು ದೇವರಿಂದನೇ ಹೋಗ್ತಾನೆ ಇರಬೇಕು. ಮತ್ತೆ ಹರಕೆ ಇರುತ್ತೆ. ಕೋಳಿ ಕುರಿ ಮೇಕೆ ಎಲ್ಲನೂ ಕೂಡ ದೇವ್ರ ಮುಂದೆನೇ ಇದು ಮಾಡ್ತಿರ್ತಾರೆ. ಮತ್ತೆ ದೇವರ ಹೆಸರು ಬಂದು ಗ್ರಾಮ ದೇವತೆ ಮುಳ್ಕಟ್ಟಮ್ಮ ಅಂತ ಪ್ರತಿ ವರ್ಷನೂ ಕೂಡ ನಮ್ಗೊಂಥರ ಖುಷಿ ಈ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ. ಬೆಳಗಿನ ಜಾವ 4 ಗಂಟೆಗೆ ದೇವ್ರು ಬರುತ್ತೆ. ಮುಗಿಯೋದು 7:30 ಇಲ್ಲ 8 ಗಂಟೆ ಆಗುತ್ತೆ. ಸೊ ಒಂಥರ ಖುಷಿ. ಅವತ್ತೆಲ್ಲ ನಮ್ಮೂರಲ್ಲಿ ಏನೋ ಒಂಥರ ಸಡಗರ ಸಂಭ್ರಮ ಇರುತ್ತೆ. ಮತ್ತೆ ಒಂದು ವರ್ಷ ವೆಯ್ಟ್ ಮಾಡಬೇಕು ಹಬ್ಬಕ್ಕೋಸ್ಕರ. ಸೊ ದೇವ್ರನ್ನ ಕಳಿಸ್ಕೊಟ್ಟು ಅದಾದಮೇಲೆ ಅವತ್ತು ನಮ್ಮ ಊರಲ್ಲೆಲ್ಲ ಫುಲ್ಲು ನಾನ್ ವೆಜ್ ಘಮ. ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ನಾನ್ ವೆಜ್ಜೇ ಇರುತ್ತೆ. ಯಾರ ಮನೆಯಾಗ ಊಟ ಮಾಡೋದು ಬಿಡೋದು ಅನ್ನೋದೇ ಟೆನ್ಷನು. ರೆಡಿ ಆಗಿದ್ನಲ್ಲ ಅಂತೇಳಿ 1-2 ರೀಲ್ಸ್ ಮಾಡಿದ್ದೀನಿ. ಅದಾದಮೇಲೆ ನಮ್ಮ ಚಿಕ್ಕಪ್ಪಂಗೆ ಯಾಕೋ ಜೀರ್ಣ ಆಗ್ತಿಲ್ಲ ತಿಂದಿರೋದಂತ ಹೇಳಿ ನಾಗಮಂಗ್ಲಕ್ಕೆ ಹೋಗಿ ಜೀರ ಕುಟ್ಕೊಂಡು ಬಂದಿದ್ದಾಯಿತು.